ಪ್ರೇಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂಥ ಈ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಯೆಶಾಯ 26ನೇ ಅಧ್ಯಾಯ ಅದರ 12ನೇ ವಚನ. ಈ ವಚನ ಹೀಗೆ ಹೇಳುತ್ತೆ, ಯೆಹೋವನೇ, ನೀನು ನಮಗೆ ಸಮಾಧಾನವನ್ನು ವಿಧಿಸುವಿ ಎಂಬುದಾಗಿ. ಹಲ್ಲೆಲೂಯಾ. ನೋಡ್ರಿ ಪ್ರಿಯರೇ, ಈ ದಿನಮಾನಗಳಲ್ಲಿ ನಾವು ನೋಡುವುದಾದರೆ ಅನೇಕ ವಿಚಾರಗಳಲ್ಲಿ, ಕುಟುಂಬಗಳಲ್ಲಿ ಸಮಾಧಾನವಿಲ್ಲದೆ ಜೀವಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಅವರಿಗೆ ಕಣ್ಣು ಮುಂದೆ ಅನುಭವಿಸುವುದಕ್ಕೆ ಎಷ್ಟೇ ಇದ್ದರೂ, ಆಸ್ತಿ ಇದ್ದರೂ, ಅಂತಸ್ತಿದ್ದರೂ, ಮನೆಗಳಲ್ಲಿ ತುಂಬಿ ತುಳುಕುವಂಥ ಐಶ್ವರ್ಯವಿದ್ದರೂ ಸಹನೂ ಎಷ್ಟೋ ಒಂದು ಕುಟುಂಬಗಳಲ್ಲಿ ದಿನಮಾನಗಳಲ್ಲಿ ಸಮಾಧಾನವನ್ನು ನಾವು ಕಾಣದೆ ಹೋಗುತ್ತೇವೆ. ಆದರೆ ಒಂದು ನಿಜವಾದ ಸಮಾಧಾನವನ್ನು ನಮಗೆ ಯಾರು ಕೊಡುತ್ತಾರೆ ಎಂಬುದಾಗಿ ನೋಡುವಾಗ ಯೆಹೋವನು ತಾನೇ, ಆತನು ನಮಗೆ ಸಮಾಧಾನವನ್ನು ಕೊಡುವ ದೇವರು, ಸಮಾಧಾನವನ್ನು ವಿಧಿಸುವ ದೇವರು. ಯಾಕೆಂದರೆ ಆತನು ಸಮಾಧಾನದ ಪ್ರಭುವಾಗಿದ್ದಾನೆ. ಹಲ್ಲೆಲೂಯಾ. ಅದೇ ರೀತಿ ನಾವು ಯೆಶಾಯ 9ನೇ ಅಧ್ಯಾಯ ಅದರ 7ನೇ ಒಂದು ವಚನ ನಾವು ನೋಡುವುದಾದರೆ, ದಾವೀದನ ಸಿಂಹಾಸನದ ಆಡಳಿತವು ಅಭಿವೃದ್ಧಿಯಾಗುವುದು, ದಾವೀದನ ರಾಜ್ಯದಲ್ಲಿ ನಿತ್ಯ ಸಮಾಧಾನವಿರುವುದು. ಹಲ್ಲೆಲೂಯಾ. ನೋಡ್ರಿ, ದಾವೀದನ ರಾಜ್ಯದಲ್ಲಿ ಏನಿರುತ್ತೆ ಅಂತೆ? ದಾವೀದನ ರಾಜ್ಯದಲ್ಲಿ ಸಮಾಧಾನವಿರುತ್ತದೆ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅಂದರೆ ನಾವು ಆತನನ್ನು ಪ್ರಾರ್ಥಿಸುವುದಾದರೆ, ಎಡಬಿಡದೆ ಆತನನ್ನು ನಾವು ಕೀರ್ತಿಸಿ ಕೊಂಡಾಡುವುದಾದರೆ, ಯಾವಾಗಲೂ ನಿರಂತರವಾಗಿ ನಾವು ಯಥಾರ್ಥವಾಗಿ ಜೀವಿಸಿ ಆತನಲ್ಲಿ ನೆಲೆಗೊಂಡಿರುವುದಾದರೆ, ಆತನು ನಿಜವಾಗಿಯೂ ನಮಗೆ ಸಮಾಧಾನವನ್ನು ಕೊಡುವಾತನಾಗಿದ್ದಾನೆ. ನಮ್ಮ ಕಣ್ಣು ಮುಂದೆ ಇರುವಂಥ ಮನುಷ್ಯರಲ್ಲಿ ನಾವು ಸಮಾಧಾನವನ್ನು ಹುಡುಕುತ್ತೇವೆ. ಕೆಲವೊಂದು ಸಾರಿ ಕೆಲವೊಂದು ವಸ್ತುಗಳಲ್ಲಿ, ಕೆಲವೊಂದು ಕಣ್ಣಿಗೆ ಕಾಣಿಸುವಂಥ ಕಾರ್ಯಗಳಲ್ಲಿ ಸಮಾಧಾನವನ್ನು ನಾವು ನೋಡಲು ಇಷ್ಟಪಡುತ್ತೇವೆ. ಆದರೆ ಎಷ್ಟೇ ನಾವು ಸಮಾಧಾನವನ್ನು ಹುಡುಕಿದರೂ ಸಹನೂ ಅದು ಕೇವಲ ಸ್ವಲ್ಪ ಸಮಯ ಮಾತ್ರನೇ. ಅದೇ ರೀತಿ ನಾವು ಮೀಕ 5:5 ನಾವು ನೋಡೋದಾದರೆ ಈ ವಚನ ಹೀಗೆ ಹೇಳುತ್ತೆ, ಆತನೇ ನಮಗೆ ಸಮಾಧಾನ ಪ್ರದನು. ಹಲ್ಲೆಲೂಯಾ. ನೋಡ್ರಿ, ದೇವರೇ ನಮಗೆ ಸಮಾಧಾನ ಪ್ರದನು ಎಂಬುದಾಗಿ ಈ ವಾಕ್ಯ ಹೇಳ್ತಾ ಇದೆ. ಹೌದು, ಆತನು ಖಂಡಿತವಾಗಿಯೂ ಸಮಾಧಾನವನ್ನು ಕೊಡುವ ದೇವರಾಗಿದ್ದಾರೆ. ಮನುಷ್ಯನು ಈ ಲೋಕದಲ್ಲಿ ಎಷ್ಟೇ ಒಂದು ರೀತಿಯಾದ ಸಂಪಾದನೆ ಮಾಡಿದರೂ, ಐಶ್ವರ್ಯವನ್ನು ಗಳಿಸಿದರೂ, ಜ್ಞಾನವಂತರಾಗಿ ಜೀವಿಸಿದರೂ, ಏನೇ ಇದ್ದರೂ ಸಹನೂ ಮನುಷ್ಯನಿಗೆ ಬೇಕಾಗಿರುವಂಥದ್ದು ಒಂದು ದೈವಿಕವಾದ ಸಮಾಧಾನ. ಆ ಸಮಾಧಾನ ದೇವರಲ್ಲಿ ಮಾತ್ರ ಸಿಗಲಿಕ್ಕೆ ಸಾಧ್ಯ ಪ್ರಿಯರೇ. ಒಂದು ವೇಳೆ ಈ ದಿನಮಾನಗಳಲ್ಲಿ ನೀವು ನಮ್ಮ ಕುಟುಂಬಗಳಲ್ಲಿ, ನಮ್ಮಲ್ಲಿ ನಾವು ಎಷ್ಟೇ ಒಂದು ಸಂತೋಷವಾಗಿದ್ದರೂ, ಕುಟುಂಬದಲ್ಲಿ ಎಲ್ಲ ಇದ್ರೂ ನಾವು ಸಮಾಧಾನವಾಗಿರಲಿಕ್ಕಾಗ್ತಿಲ್ಲ ಎಂಬುದಾಗಿ ನೀವು ಆಲೋಚನೆ ಮಾಡ್ತಾ ಇರುವುದಾದರೆ, ನೀವು ಈಗಲೇ ಕರ್ತನ ಬಳಿ ಬಂದು ಆತನ ಬಳಿ ನೀವು ಪ್ರಾರ್ಥಿಸುವುದಾದರೆ, ಖಂಡಿತವಾಗಿಯೂ ಆತನು ನಿಶ್ಚಯವಾಗಿಯೂ ನಿಮ್ಮ ಕುಟುಂಬಗಳಲ್ಲಿ ಒಂದು ಸಮಾಧಾನವು ಏರ್ಪಡುವ ಹಾಗೆ, ನಿಮ್ಮ ಹೃದಯಗಳಲ್ಲಿ ಒಂದು ಸಮಾಧಾನವು ಚಲಿಸುವ ಹಾಗೆ ಆತನು ಮಾಡುವಾತನಾಗಿದ್ದಾನೆ. ನಾವು ಎಡಬಿಡದೆ ಆತನನ್ನು ಪ್ರಾರ್ಥನೆ ಮಾಡೋಣ, ಆತನ ಬಳಿ ಬರೋಣ, ಆತನನ್ನು ದೃಷ್ಟಿಸೋಣ. ಮೊಣಕಾಲೂರಿ ನಾವು ಪ್ರಾರ್ಥನೆ ಮಾಡಿ, ದೇವರೇ ನೀವೇ ನಮಗೆ ಸಮಾಧಾನವನ್ನು ಕೊಡಲು ಶಕ್ತನು. ಈ ಲೋಕದ ಯಾವುದೇ ಒಂದು ಕಾರ್ಯಗಳು ನಮ್ಮನ್ನು ತೃಪ್ತಿಪಡಿಸಲು ಸಾಧ್ಯವಿಲ್ಲ, ಸಮಾಧಾನ ಪಡಿಸಲು ಸಾಧ್ಯವಿಲ್ಲಪ್ಪ. ನೀವು ನಮಗೆ ಸಮಾಧಾನವನ್ನು ಕೊಡ್ರಿ ಎಂಬುದಾಗಿ ನೀವು ಪ್ರಾರ್ಥಿಸುವುದಾದರೆ, ಖಂಡಿತವಾಗಿಯೂ ಆತನು ನಿಮ್ಮ ಹೃದಯಗಳಲ್ಲಿ ಒಂದು ದೈವಿಕವಾದ ಸಮಾಧಾನವನ್ನು ಆತನು ಅನುಗ್ರಹಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಅಪ್ಪ ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ದಿನಮಾನಗಳಲ್ಲಿ ಸ್ವಾಮಿ, ಯಾರೆಲ್ಲ ಸ್ವಾಮಿ ಕುಟುಂಬಗಳಲ್ಲಿ ಅಪ್ಪ, ಪ್ರತಿಯೊಬ್ಬರ ಜೀವಿತಗಳಲ್ಲಿ ನಾನು ಏನು ಮಾಡಿದರೂ ನನಗೆ ಸಮಾಧಾನವಿಲ್ಲ, ಕುಟುಂಬದಲ್ಲಿ ನಾನು ಎಷ್ಟು ಪ್ರಯಾಸಪಟ್ಟರೂ ನನಗೆ ಸಮಾಧಾನ ಸಿಗುತ್ತಾ ಇಲ್ಲ ಎಂಬುದಾಗಿ ಯಾರೆಲ್ಲ ಸ್ವಾಮಿ ಸಮಾಧಾನವಿಲ್ಲದೆ ಅಪ್ಪ, ನಿದ್ದೆಗಳಿಲ್ಲದೆ ಸ್ವಾಮಿ ದೇವರೇ ಪರಿತಪಿಸ್ತಾ ಇದ್ದಾರೋ ಅಂಥ ಮಕ್ಕಳಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನಪ್ಪ. ಪ್ರತಿಯೊಬ್ಬರ ಮೇಲೆ ನಿನ್ನ ಸಮಾಧಾನವು ಆಳ್ವಿಕೆ ಮಾಡಲಿ ಅಪ್ಪ ದೇವರೇ. ಸಮಾಧಾನವನ್ನು ಕೆಡಿಸುವಂಥ ಎಲ್ಲ ದುಷ್ಟನ ಕಾರ್ಯಗಳು ನಜರೇತಿನ ಯೇಸುವೆ ನಿನ್ನ ಅಧಿಕಾರಗಳ ನಾಮದಲ್ಲಿ ನಾನು ಲಯ ಮಾಡ್ತಾ ಇದ್ದೇನೆ ಸ್ವಾಮಿ. ಹೌದು ತಂದೆಯಾದ ದೇವರೇ, ನಿನ್ನ ದೈವಿಕವಾದ ಸಮಾಧಾನವು ಪ್ರತಿಯೊಂದು ಕುಟುಂಬಗಳಲ್ಲಿಯೂ, ಪ್ರತಿಯೊಂದು ಜೀವಿತಗಳಲ್ಲಿ ಚಲಿಸಲಿ ದೇವರೇ. ಅಪ್ಪ, ನೀವು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಜರೇತಿನ ಯೆಸಯ್ಯ ನಿನ್ನ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್.
ಪ್ರೇಸಲಾಡ್ ಪ್ರಿಯರೇ, ಈ ಒಂದು ವಾಕ್ಯ ಸಂದೇಶವು ಇತರರಿಗೂ ತಲುಪುವ ಹಾಗೆ ಇದನ್ನು ನೀವು ಶೇರ್ ಮಾಡಿರಿ, ಲೈಕ್ ಮಾಡಿರಿ ಅಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಅಂಡ್ ಪ್ರೇಸಲಾಡ್.